सिद्धप्रभु मङ्गलम् हरिहन्त मङ्गलम् सिद्धप्रभु मङ्गलम् साधु जीवन मङ्गलम् जिनधर्म मङ्गलम् साधु जीवन मङ्गलम् जिनधर्म मङ्गलम् हरिहन्त उत्तम सिद्धप्रभु उत्तम हरिहन्त उत्तम सिद्धप्रभु उत्तम साधु जीवन उत्तम जिनधर्म उत्तम साधु जीवन उत्तम जिनधर्म उत्तम हरिहन्त शरणं सिद्धप्रभु शरणं हरिहन्त शरणं सिद्धप्रभु शरणं साधु जीवन शरणं जिनधर्म शरणं साधु जीवन शरणं जिनधर्म शरणं पंचवटी भगवान की जय देवान देव चिंतामणि पार्श्वनाथ भगवान की जय अंतिम शासन नायक महावीर भगवान की जय 24 भगवान की जय आचार्य भगवान कुंद भगवान की संत शिरोमणि समाज सम्राट परमोपकारी आचार्य गुरुदेव विद्यासागर महाराज की जय परम पूज्य आचार्य गुरुदेव आदव सरस्वती महाराज की जय अहिंसा परमो धर्म की जय परम पूज्य विद्यासागर मुनि महाराज की जय ದಾನ ಮತ್ತು ಪೂಜೆ ಮುಖ್ಯವಾದಂಥದ್ದು. ಆಚಾರ್ಯರು ಸಾಧಕರೊಂದಿಗೆ ಮಾತಾಡಬೇಕು ಯಾವಾಗ ಅಂತ ಹೇಳಿದ್ರೆ ದಾನ ಮತ್ತು ಪೂಜೆಯನ್ನ ಕೊಡುವುದಕ್ಕಾಗಿ ಮತ್ತು ಯಾವ ರೀತಿ ದಾನ ಪೂಜೆಯನ್ನ ಮಾಡಬೇಕು, ಯಾರಿಗೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸುವುದಕ್ಕಾಗಿ ಸಾವಕ ಜೋಡಿ ಮಾತಾಡಲಿಕ್ಕೆ ದಾನ ಪೂಜೆ ಶ್ರಾವಕರ ಮುಖ್ಯವಾದಂಥ ಕ್ರಿಯೆ 6 ಕ್ರಿಯೆಗಳಲ್ಲಿ ಜಿನೇಂದ್ರ ಭಗವಂತರ ದರ್ಶನ ಕುಲಾಚಾರ ಇದೆ. ಜೈನ ಕುಲದಲ್ಲಿ ಜನ್ಮವನ್ನು ಪಡೆದಂತ ಪ್ರತಿಯೊಬ್ಬರೂ ಸಹ ಕುಲದೇವರ ದರ್ಶನವನ್ನ ಮಾಡಬೇಕು. ಪ್ರತಿದಿನ ಕುಲದೇವರ ದರ್ಶನವನ್ನ ಮಾಡುವುದರಿಂದ ಅಸಂಖ್ಯಾತ ಕರ್ಮಗಳ ನಿರ್ಧರೆಯಾಗ್ತದೆ ಮತ್ತು ಆ ಕುಲದಲ್ಲಿ ಜನ್ಮವನ್ನ ಪಡೆದದಕ್ಕೆ ಆ ಜೀವನವು ಸಾರ್ಥಕವಾಗ್ತದೆ. ಹಾಗಾಗಿ ಜಿನೇಂದ್ರ ಭಗವಂತರ ದರ್ಶನ ಮತ್ತು ಜಿನ ಪೂಜೆಯನ್ನ, ದಾನ ಮತ್ತು ಪೂಜೆಯನ್ನ ಆಚಾರ್ಯರು ತಮ್ಮ ಕೈಗಳಿಂದಲೇ ಮಾಡಬೇಕು ಅಂತ ಹೇಳಿದ್ದಾರೆ, ಬೇರೆಯವರ ಕೈಯಿಂದ ಅಲ್ಲ. ಒಂದು ವೇಳೆ ಶ್ರಾವಕರಾಗಿ ಶ್ರಾವಕ ಕುಲದಲ್ಲಿ ಜನ್ಮ ಪಡೆದು ದಾನ ಮತ್ತು ಪೂಜೆಯನ್ನ ಬೇರೆಯವರ ಕಡೆಯಲ್ಲೇ ಮಾಡಿಸ್ತಾ ಇದ್ದಾರೆ ಅಂದ್ರೆ ಬಹಳ ದೊಡ್ಡ ಅನರ್ಥವಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯ. ಬಹಳ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ದಾನ ಪೂಜೆಯನ್ನ ಶ್ರಾವಕರಿಗೆ ಸ್ವತಃ ಮಾಡಬೇಕು. ಮಾಡುವಂತ ಹೇಗೆ ಮಾಡಬೇಕು ದಾನವನ್ನ ಮತ್ತು ಪೂಜೆಯನ್ನ? ಭರತ ಕ್ಷೇತ್ರದಲ್ಲಿ ಧರ್ಮ, ದಾನ ಇರುವ ತನಕ ಧರ್ಮವಿರುತ್ತದೆ ಎಂದು ದಾನದ ಅಭಾವ, ಭರತ ಕ್ಷೇತ್ರದಲ್ಲಿ ಧರ್ಮದ ಅಭಾವ. ಧರ್ಮ ಎಂದು ನಷ್ಟವಾಗಲ್ಲ. ಧರ್ಮ ಅನಾದಿ ಕಾಲದಿಂದಲೂ ಇರುವಂತ ಒಂದು ಸ್ವಭಾವ ಧರ್ಮ. ವಸ್ತುವಿನ ಸ್ವಭಾವ ಧರ್ಮವಿದೆ. ನೀರಿನ ಸ್ವಭಾವ ಶೀತಲತ, ಅಗ್ನಿಯ ಸ್ವಭಾವ ಉಷ್ಣತ. ಅದೇ ರೀತಿ ಆತ್ಮದ ಸ್ವಭಾವ ಜ್ಞಾನ, ದರ್ಶನ, ಚೈತನ್ಯ, ಗುಣ ಉಳ್ಳದು. ಹಾಗೆ
ವಸ್ತುವಿನ ನಿಜವಾದ ಸ್ವಾಭಾವಿಕ ಧರ್ಮವಿದೆ. ದಾನವನ್ನ ಪೂಜೆಯನ್ನ ಮಾಡತಕ್ಕಂಥ ದಾತಾರರು ಹೇಗಿರಬೇಕು ಅನ್ನೋದನ್ನು ಸಹ ತಿಳಿದುಕೊಳ್ಳೋಣ. ದಾತಾರನಲ್ಲಿ 9 ಭಕ್ತಿ 7 ಗುಣಗಳಿರಬೇಕು. ಏನಿರಬೇಕು? 9 ಭಕ್ತಿ 7 ಗುಣಗಳು ದಾತಾರಲ್ಲಿ ಅವಶ್ಯವಾಗಿ ಇರಬೇಕು. ಅಂತ ದಾತಾರರು ಯಾರು ಎನ್ನುವುದನ್ನ ನೋಡೋಣ. ಆ 9 ಭಕ್ತಿಯನ್ನು ಗೊತ್ತಿದೆ. ಆಮೇಲೆ ನೋಡೋಣ 7 ಗುಣಗಳು ಯಾವ್ಯಾವಿರಬೇಕು ಮುಖ್ಯವಾಗಿ ಅನ್ನೋದನ್ನ. 7 ಗುಣಗಳು: ಶ್ರದ್ಧಾ ಗುಣ, ಭಕ್ತಿ ಗುಣ, ದೃಷ್ಟಿ ಗುಣ, ವಿಜ್ಞಾನ ಗುಣ, ಅಲುಗತಾ ಗುಣ ಮತ್ತು ಕ್ಷಮಾ ಗುಣ, ಶಕ್ತಿ ಗುಣ. ಈ ಪ್ರಕಾರವಾಗಿ 7 ಗುಣಗಳಿರಬೇಕು. ಎಷ್ಟು ಗುಣಗಳಿರಬೇಕು? ಹಾಗಾಗಿ ಶಿಬಿರವನ್ನು ಮಾಡಬೇಕು ಅಂತ ಭಾವನೆ ಮಾಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ನಾವು ದಿನವಾಣಿಯನ್ನು ತಿಳಿದುಕೊಳ್ಬೇಕು, ಹಾಗೆ ಜೀವನ ಸುಧಾರಣೆ ಮಾಡ್ಕೊಳ್ಬೇಕು, ಆ ಸಂಸ್ಕಾರಗಳನ್ನು ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ತಾವೆಲ್ಲರೂ ಶಿಬಿರವನ್ನ ಏನ್ ಮಾಡಿದ್ರಿ, ಆಯೋಜನೆ ಮಾಡಿದ್ರಿ. ಬಾಲಕ ಬಾಲಕಿಯರನ್ನು ಕರ್ಕೊಂಡು ಬಂದಿದ್ರಿ. ಪೂರ್ಣ ರೂಪದ ಲಾಭವನ್ನು ಪಡ್ಕೊಳ್ಬೇಕು. ಹಾಗೆ ಬಂದಿವಿ, ಕುತ್ಕೊಂಡಿವಿ, ಹಿಂದೆ ಮುಂದೆ ತಿರುಗಾಡಿದ್ವಿ, ತಿರ್ಕೊಂಡು ಮನೆಗೆ ಹೋದಿವಿ ಅಂದ್ರೆ ಹಾಗೆ ಊಟ ನಾಷ್ಟ ಮಾಡಿದ್ವಿ, ಹೋದಿವಿ. ಇದು ಶಿಬಿರ ಅಲ್ಲ. ಶಿಬಿರದಲ್ಲಿ ಮುಖ್ಯವಾಗಿ ಜ್ಞಾನಾರ್ಜನೆಯನ್ನು ಮಾಡ್ಕೊಳ್ಬೇಕು, ಜ್ಞಾನವನ್ನು ಪ್ರಾಪ್ತ ಮಾಡ್ಕೊಳ್ಬೇಕು. ಹಾಗೆ ಶಿಬಿರವನ್ನ ಮಾಡಿದಕ್ಕೆ, ಶಿಬಿರಕ್ಕೆ ಬಂದಕ್ಕೆ ಸಾರ್ಥಕತೆ ಆಗ್ತದೆ. ಲಕ್ಷ ಕೊಟ್ಟು ಕೇಳಿ. 7 ಗುಣಗಳು ನಮಗೆ ಗೊತ್ತಿಲ್ಲ ಮಹಾರಾಜ ಬರೆಯಂಗಿಲ್ಲ. ನೀವು ದಾತಾರರಾದರೆ, ದಾನ ಮಾಡುವ ಸ್ಥಾನದಲ್ಲಿದ್ದರೆ 7 ಗುಣಗಳು ಇರಬೇಕು ನಿಮಗೆ ಅವಶ್ಯವಾಗಿ. 7 ಗುಣದಲ್ಲಿ 1 ಗುಣ ಕಡಿಮೆ ಇದ್ರೂ ಸಹ ಅವರು ಶ್ರೇಷ್ಠ ದಾತಾರು ಅನಿಸಿಕೊಳ್ಳುವುದಿಲ್ಲ. 7 ಗುಣಗಳು ಪೂರ್ಣವಾಗಿರ್ಬೇಕು. ಅವರಿಗೆ ಲಕ್ಷ ಕೊಟ್ಟು ಕೇಳಿದ್ರೆ 7 ಗುಣಗಳನ್ನು ಕೇಳ್ತೀವಿ, ನಿಮಗೆ ನೆನಪಿಟ್ಕೋಬೇಕು. ಶ್ರಾವಕರ 7 ಗುಣಗಳು ಯಾವ್ಯಾವಿದ್ದಾವೆ? ಶ್ರದ್ಧಾ ಗುಣ ಹೇಳ್ರಿ, ಯಾವುದು? ಭಕ್ತಿ ಗುಣ, ತುಷ್ಟಿ ಗುಣ, ವಿಜ್ಞಾನ ಗುಣ, ಅಲುಬ್ಧತಾ ಗುಣ, ಕ್ಷಮಾ ಗುಣ, ಶಕ್ತಿ ಗುಣ. ಈ ಪ್ರಕಾರ ಎಷ್ಟು ಗುಣಗಳಿದ್ದಾವೆ? 7 ಗುಣಗಳು. ಎಷ್ಟಿದ್ದಾವೆ? 7 ಗುಣಗಳಿದ್ದಾವೆ. ಈ 7 ಗುಣಗಳು ಉಳ್ಳಂತವರಿಗೆ ದಾತಾರು ಅಂತ ಹೇಳ್ತಾರೆ. 7 ಗುಣಗಳನ್ನ ತಿಳಿದುಕೊಳ್ಳೋನು. ಶಕ್ತಿ ಗುಣ, ಶ್ರದ್ಧಾ ಗುಣ ಯಾವುದು ಹೇಳ್ತಾರೆ? ಶ್ರದ್ಧಾ ಗುಣ ಅಂದ್ರೆ ದಾನ ಕೊಡಲು ಯೋಗ್ಯವೆನಿಸಿದಂತ ಪಾತ್ರವನ್ನು ಕುರಿತು ದಾತನಿಗೆ ಆಂತರಿಕವಾದಂತ ಶ್ರದ್ಧೆ ಇರುವಂಥದ್ದು. ಅಂತರಂಗದ ಶ್ರದ್ಧೆ. ಏನ್ ಹೇಳಿ? ಆಂತರಿಕವಾದ ಅಂತರಂಗದ ಶ್ರದ್ಧೆ, ಬಾಹ್ಯವಾದ ಶ್ರದ್ಧೆ ಅಲ್ಲ, ಅಂತರಂಗದ ಮತ್ತು ಬಾಹ್ಯ. ಅಂತರಂಗದಲ್ಲಿ ಶ್ರದ್ಧೆ ಕಾಲದಲ್ಲಿ ಬಾಹ್ಯದಲ್ಲಿ ಶ್ರದ್ಧೆ ಬರಲಿಕ್ಕೆ ಸಾಧ್ಯ. ಹಾಗೆ ಆಂತರಿಕ ಶ್ರದ್ಧೆ ಇರುತ್ತದೆಯೋ ಅದಕ್ಕೆ ಶ್ರದ್ಧಾ ಗುಣ ಎನ್ನುತ್ತಾರೆ. ಪಾತ್ರದಲ್ಲಿ ಪೂರ್ಣವಾದಂತ ಆಂತರಿಕ ಶ್ರದ್ಧೆ ಇರುವಂಥದ್ದು. ಈ ಶ್ರದ್ಧೆಯು ಸಮ್ಯ ದೃಷ್ಟಿ ದಾತಾರನಲ್ಲಿ ಭೌತಿಕ ಆಸೆ ಆಕಾಂಕ್ಷೆಗಳು ರಹಿತವಾಗಿರುತ್ತದೆ. ಭೌತಿಕವಾದ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದೆ ಹಾಗೆ ಶ್ರದ್ಧಾ ಗುಣ ಇರ್ತಕ್ಕಂಥ ದಾತಾರನು ಅಂದರೆ ಯಾವುದೇ ರೀತಿಯಾದಂತ ಆಕಾಂಕ್ಷೆಗಳು ಇಟ್ಟುಕೊಳ್ಳುವುದಿಲ್ಲ. ಶ್ರದ್ಧೆ ಗುಣ ಹಾಗೆ ಇದು ನಿರ್ಮಲವಾಗಿರುತ್ತದೆ. ಭೌತಿಕ ಆಸೆಗಳಿಲ್ಲ ಎಂದಾಗ ಆ ಗುಣ ಏನಾಗ್ತದೆ?
ನಿರ್ಮಲವಾಗಿರ್ತದೆ ಅಂತ ಅವರು ಮೋಕ್ಷ ಪ್ರಾಪ್ತಿಯ ಲಕ್ಷ್ಯವನ್ನು ಇಟ್ಟುಕೊಂಡು ಕರ್ಮ ನಿರ್ಜನೆಯ ಭಾವದೊಂದಿಗೆ ಆತ್ಮ ಕಲ್ಯಾಣದ ಭಾವದೊಂದಿಗೆ ಅವರು ಶ್ರದ್ಧಾ ಗುಣವನ್ನು ಉಳ್ಳವರಾಗಿರುತ್ತಾರೆ. ಇಂತಹ ಉತ್ಕೃಷ್ಟವಾದಂತ ಯಾವುದೇ ಅಪೇಕ್ಷೆ ಇಲ್ಲದಿರ್ತಕ್ಕಂಥ ಸಂಸಾರಿಕವಾದ ಯಾವುದೇ ವಸ್ತುಗಳ ಯಾವುದನ್ನು ಅಪೇಕ್ಷೆ ಇಲ್ಲತಕ್ಕಂಥ ಅಂತವರಿಗೆ ಶ್ರದ್ಧಾ ಗುಣ ಅಂತ ಹೇಳ್ತಾರೆ. ಶ್ರದ್ಧಾಳುವಿಕೆ. ಇವರು ನಮ್ಮ ಆರಾಧಕರಿದ್ದಾರೆ. ಹಾಗೆ ಉತ್ತಮವಾದಂತ ಪಾತ್ರವಿದೆ, ಮಧ್ಯಮವಾದಂತ ಪಾತ್ರವಿದೆ, ಜಗನ್ಯವಾದಂತ ಪಾತ್ರವಿದೆ ಎನ್ನುವುದನ್ನ ಪರಿಗಣಿಸಿ ಆ ಪಾತ್ರಕ್ಕೆ ಅನುಗುಣವಾಗಿ ವಿನಯವನ್ನ ಮತ್ತು ಶ್ರದ್ಧೆಯನ್ನ ಮಾಡುವಂಥದ್ದು. ಅದಕ್ಕೆ ಅನುಗುಣವಾಗಿ ಮುನಿ, ಆರಿಕ, ಚುಲ್ಲ, ಐಲಕರು, ಪ್ರತಿಮಾಧಾರಿಗಳು, ಹಾಗೆ ಅವಿರತ ಸಮ್ಯದೃಷ್ಟಿ ಶ್ರಾವಕರು, ಇವರು ಉತ್ತಮ, ಮಧ್ಯಮ, ಜಗನ್ಯ ಈ ಪ್ರಕಾರದ ದಾನವನ್ನ ಕೊಡುವುದಕ್ಕೆ ಉತ್ತಮವಾದ ಪಾತ್ರವಾಗಿದ್ದಾರೆ. ಅದಕ್ಕೆ ತಿಳಿದು ಶ್ರದ್ಧಾ ಗುಣ ಪೂರ್ಣವಾಗಿ ಇರಬೇಕು, ಶ್ರದ್ಧೆಗೆ ಅನುಗುಣವಾಗಿ ಮಾಡುವಂಥದ್ದು. ಇನ್ನು ಭಕ್ತಿ ಗುಣ, ದಾತನು ಕೊಡಲು ಯೋಗ್ಯವಾದಂತಹ ಪಾತ್ರವನ್ನು ಕುರಿತು ದಾನ ಕೊಡಲು ಯೋಗ್ಯವಾದಂತಹ ಪಾತ್ರವನ್ನು ಕುರಿತು ದಾತನು ಯಾವ ಭಕ್ತಿ 9 ಪ್ರಕಾರವಾಗಿ ಭಕ್ತಿಗಳನ್ನ ಅಥವಾ ಆದರ ಸತ್ಕಾರಗಳನ್ನ ಅಥವಾ ಇದರಲ್ಲಿ 9 ಪ್ರಕಾರದ ಭಕ್ತಿಯನ್ನ ಅಥವಾ ಅವರ ಯೋಗ್ಯತೆಗೆ ಅನುಗುಣವಾಗಿ ಎಷ್ಟನ್ನ ಯಾವ ಆಧಾರವನ್ನು ಮಾಡಬೇಕು ಅದನ್ನು ತಿಳಿದು ಮಾಡುವಂಥದ್ದು ಇದು.